ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ತಿರ್ಬೋದು ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಧನ್ವಿತ್ತು ದಕ್ಷಿತ್ನು ಬೇಗ ಕೂಡ ಎದ್ದಿದ್ದಾರೆ. ಯಾಕೆ ಅಂದರೆ ಅವ್ರದ್ದು ಇವತ್ತು ಸ್ಕೂಲ್ ಫಸ್ಟ್ ಡೇ. ಅವ್ರನ್ನ ಸ್ನಾನ ಮಾಡಿ ರೆಡಿ ಮಾಡೋಕ್ಕೆ ನಮ್ಮ ಮನೆಯವ್ರು ಹೋಗಿದ್ದಾರೆ. ನಾನಿವಾಗ ಲಂಚ್ ಬಾಕ್ಸ್ ರೆಡಿ ಮಾಡೋಣ ಅಂದ್ಬಿಟ್ಟು ಬ್ರೇಕ್ಫಾಸ್ಟು ಮತ್ತು ಲಂಚ್ ಬಾಕ್ಸ್ ಕೊಡಬೇಕಲ್ವ, ಅವ್ರಿಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ಬೇಕು. ಲಂಚ್ ಬಾಕ್ಸ್ಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಫಸ್ಟ್ ಡೇ ಇರೋದ್ರಿಂದ ಇವತ್ತು ನಮಗೂ ಎಕ್ಸೈಟ್ಮೆಂಟ್ ಇದೆ, ಒಂದು ಕಡೆ ನರ್ವಸ್ ಕೂಡ ಇದೆ. ಮಕ್ಳಿಗೆ ಗೊತ್ತಿಲ್ಲ ಇವತ್ತು ಸ್ಕೂಲಿಗೆ ಬಿಡ್ತಾ ಇದ್ದೀವಿ ಅಂದ್ಬಿಟ್ಟು. ಬಟ್ ಪ್ಲೇ ಗ್ರೂಪ್ಗೆ ಅಡ್ಮಿಷನ್ ಮಾಡಿದ್ವಿ, ಬಟ್ ಅವ್ರು ಹೋಗಲೇಬೇಕಲ್ಲ. ಇವಾಗ ಅವ್ರನ್ನೂ ಕೂಡ ನೈಸ್ ಮಾಡಿ ಸ್ಲಿಪ್ಪರ್ ಹಾಕಿ ರೆಡಿ ಮಾಡಿ ಫಸ್ಟ್ ಡೇ ಇರೋದ್ರಿಂದ ಇವತ್ತು ಕಲರ್ ಡ್ರೆಸ್ಸೇ ಹಾಕಿ ಕಳಿಸ್ತಾ ಇದ್ದೀನಿ. ಅವ್ರಿನ್ನ ಯೂನಿಫಾರ್ಮ್ ಕೊಟ್ಟಿರಲಿಲ್ಲ, ನಾವು ಸ್ಕೂಲ್ಗೆ ಕಳಿಸಿಲ್ಲ ಅಂದರೆ ಹೇಗೆ ಕೊಡ್ತಾರಲ್ವ, ಅದಕ್ಕೋಸ್ಕರ ಒನ್ ಡೇ ಸ್ಕೂಲಿಗೆ ಕಳಿಸಿದ್ಮೇಲೆ ಕೊಡ್ತೀವಿ ಅಂತ ಹೇಳಿದರು. ಇವತ್ತು ನಾನು ಹಸ್ಬೆಂಡೇ ಡ್ರಾಪ್ ಮಾಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಅವರಿಗೆ ಎಲ್ಲೋ ಬಿಡ್ತಾರೆ ಅಂದ್ಬಿಟ್ಟು ನರ್ವಸ್ ಆಗ್ತಾಯಿದ್ರು. ಫಸ್ಟ್ ಡೇ ಇರೋದ್ರಿಂದ ಮ್ಯಾಮಿ ಅವ್ರನ್ನ ಇನ್ವೈಟ್ ಮಾಡ್ತಾಯಿದ್ರು, ಬನ್ನಿ ಒಳಗಡೆ ವೆಲ್ಕಮ್ ಅಂದ್ಬಿಟ್ಟು. ಬಟ್ ಅವ್ರು ಯಾರು ಕರೆದ್ರೂ ಹೋಗ್ತಾ ಇರಲಿಲ್ಲ. 1 ವೀಕ್ ಆದಮೇಲೆ ಅವರೇ ಸರಿ ಹೋಗ್ತಾರೆ, ನೀವೇನು ಟೆನ್ಷನ್ ತೊಗೋಬೇಡಿ, ನರ್ವಸ್ ಆಗಬೇಡಿ ಅಂತ ನಮಗೂ ಕೂಡ ಧೈರ್ಯ ಹೇಳಿದ್ರು. ಬಟ್ ಮಕ್ಕಳಿರೋದ್ರಿಂದ ಹೊಂದ್ಕೊತಾರೆ. ಸ್ವಲ್ಪ ನಮಗೆ ಒಂದು 3-4 ಡೇಸ್ ಹೇಗಿರುತ್ತೋ ಅವ್ರಿಗೆ ಅಂದ್ಬಿಟ್ಟು ಅಳ್ತಾರೇನೋ ಅಂದ್ಬಿಟ್ಟು ಟೆನ್ಷನ್ ಆಗ್ತಾಯಿತ್ತು. ಫೈನಲಿ ಅವ್ರನ್ನ ಬಿಟ್ಟು ಬರಬೇಕಾದ್ರೆ ನಮಗೂ ಕೂಡ ಒಂಥರ ಮನಸ್ಸಿಗೆ ಬೇಜಾರು ಕೂಡ ಆಗ್ತಿತ್ತು. ಮನೇಲಿದ್ದರು ಆಟ ಆಡ್ಕೊಂಡು ತಿನ್ಕೊಂಡು ಅಂದ್ಬಿಟ್ಟು. ಬಟ್ ಏನು ಮಾಡೋದು, ಮಕ್ಳನ್ನ ಸ್ಕೂಲ್ ಕಳಿಸ್ಲೇಬೇಕಲ್ಲ, ಯಾವತ್ತಿದ್ರೂ ಇವಾಗಿಂದನೇ ಹೊಂದ್ಕೊಳ್ಳಿ ಅಂದ್ಬಿಟ್ಟು ನಾವು ಕೂಡ ಡಿಸೈಡ್ ಮಾಡಿ ಪ್ಲೇ ಗ್ರೂಪ್ಗೆ ಅಡ್ಮಿಷನ್ ಮಾಡಿದ್ವಿ. 15 ಡೇಸ್ ಮತ್ತು ಎಕ್ಸ್ಟೆಂಡ್ ಆಗಿದ್ದರಿಂದ ಅವ್ರು ಆಗಸ್ಟ್ 16th ಬರ್ಡೇ ಇರೋದು. ಬಟ್ ಜುಲೈ 30ಗೆ ಲಾಸ್ಟ್ ಅಡ್ಮಿಷನ್ ಇರೋದು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಪ್ಲೇ ಗ್ರೂಪ್ಗೆ ಹಾಕ್ಕೊಳ್ಳಿ ಅಂತ ಹೇಳಿದ್ವು. ಸ್ಕೂಲಿಂದ ರಿಟರ್ನ್ ನಾನು ಮತ್ತು ನಮ್ಮ ಅಕ್ಕನ ಮಗ ಹೋಗಿ ಕರ್ಕೊಂಬಂದ್ವಿ. ಬರಬೇಕಾದ್ರೆ ಸ್ಕೂಲ್ ಕಿಟ್ ಕೂಡ ಕೊಟ್ಟಿದ್ದರು. ಅದನ್ನು ಓಪನ್ ಮಾಡಿ ನೋಡೋಣ ಏನೇನಿದೆ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದಾದಮೇಲೆ ಸ್ನ್ಯಾಕ್ಸ್ ಕೂಡ ಕೊಟ್ಟಿದ್ದೆ, ಮತ್ತು ತಿನ್ಕೊಂಡು ಅವ್ರು ಇವಾಗ ಅವರಪ್ಪ ಬಂದಮೇಲೆ ತೋರಿಸ್ತಾ ಇದ್ದಾರೆ ಅಪ್ಪ ಏನೋ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಹೇಗಿತ್ತು ಮಗನೇ ಸ್ಕೂಲು ಅಂದರೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಸ್ಕೂಲ್ಗೆ ಹೋಗ್ತೀರಾ ನಾಳೆಯಿಂದ ಮತ್ತೆ ಅಂದರೆ ಹೋಗಲ್ಲ ನಾನು ಅಂತಾರೆ. 1 ವೀಕ್ ಅಲ್ವಾ, ಅಡ್ಜಸ್ಟ್ ಆಗೋಕ್ಕೆ ಮಕ್ಳಿಗೂ ಟೈಮ್ ಬೇಕಲ್ವಾ ಅಂದ್ಬಿಟ್ಟು ಇವಾಗ ಅವ್ರಿಗೆ ಸ್ವಲ್ಪ ಇದನ್ನೆಲ್ಲ ಓಪನ್ ಮಾಡಿ ತೋರಿಸಿದ್ರೆ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟಪಡ್ತಾರೆ ಅಂದ್ಬಿಟ್ಟು ಕಿಡ್ಜಿ ಸ್ಕೂಲಿಂದ ಇದು ಬಾಕ್ಸ್ ಕೊಟ್ಟಿದ್ರಲ್ಲ ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ. ಫುಲ್ ಕಿಟ್ ಅವರೇ ಕೊಡ್ತಾರೆ, ನಾವೇನು ಕೊಡಿಸೋ ಹಾಗಿರೋದಿಲ್ಲ. ಜಸ್ಟ್ ಸಾಕ್ಸ್ ಮಾತ್ರ ತೊಗೋಬೇಕು ನೀವು ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ಓಪನ್ ಮಾಡಿ ನಮ್ಮ ಮನೆಯವರು ತೋರಿಸ್ತಾ ಇದ್ದಾರೆ ಏನೇನಿದೆ ನೋಡೋಣ ಅಂದ್ಬಿಟ್ಟು. ಒಂದು ಟಾಯ್ ಕೂಡ ಕೊಟ್ಟಿದ್ದರು ಮಕ್ಕಳಿಗೆ, ಅದನ್ನೇನು ಓಪನ್ ಮಾಡಲಿಲ್ಲ ನಾನಿವಾಗ. ಬುಕ್ಸಲ್ಲಿ ಒಂದು ಲೆಟರ್ ಬುಕ್ಸ್ ಕೊಟ್ಟಿದ್ದಾರೆ, ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಕೆಲವೊಂದು ಬುಕ್ಸ್ನ ನಾವಿಲ್ಲೇ ಇಟ್ಕೊಂಡಿರ್ತೀವಿ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ಅವ್ರು ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ಎತ್ತಿಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಒಂದು ಪೇರೆಂಟ್ ಕಾರ್ಡ್ ಕೊಟ್ಟಿದ್ದಾರೆ, ಒಂದು ಬ್ಯಾಗ್ ಕೊಟ್ಟಿದ್ದಾರೆ, ಒಂದು ಟೋಪಿ ಮತ್ತು ಒಂದು ಬುಕ್ ಲೆಟ್ರ್ ಕೊಟ್ಟಿದ್ದರು. ಜೊತೆಗೆ ಇನ್ನು ಏನೇನೋ ಕೊಟ್ಟಿದ್ದರು ಸ್ಮಾಲ್ದು. ಅದಾದಮೇಲೆ ಶೂ ಕೂಡ ಕೊಡಬೇಕಿತ್ತು, ಬಟ್ ನೆಕ್ಸ್ಟ್ ಡೇ ಕೊಡ್ತೀವಿ, ಸೈಜ್ ಇಲ್ಲ ಅಂತ ಹೇಳಿದರು. ABCD ಒಂದು ಬುಕ್ ಲೆಟ್ರ್ ಕೂಡ ಕೊಟ್ಟಿದ್ದಾರೆ. ID ಕಾರ್ಡು ಪ್ರತಿಯೊಂದು ಇದರಲ್ಲಿ ಕೊಟ್ಟಿದ್ದರು. ತುಂಬ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ ಈ ಥರ ಒಂದು ಬಾಕ್ಸಿಂಗ್ ಮಾಡಿ ಕೊಟ್ಟಾಗ, ಅವ್ರಿಗೂ ಕೂಡ ಅಟ್ರ್ಯಾಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಕೂಡ ಮಕ್ಕಳಿಗೆ ಅದನ್ನು ತೋರಿಸ್ತಾ ಇದ್ದೆ, ನೋಡಿ ಇದೆಲ್ಲ ಕೊಟ್ಟಿದ್ದಾರೆ, ಸ್ಕೂಲ್ಗೆ ಹೋಗಬೇಕು ಮಕ್ಕಳ ಅಂದ್ಬಿಟ್ಟು. ಯಾರೆಲ್ಲ ಈ ಲಾಗ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತಿದೆ ಅಂದ್ಬಿಟ್ಟು. ನನ್ನ ಮಕ್ಳಿಗೆ ಇವಾಗ ಬ್ಯಾಗು ಟೋಪಿ ಎಲ್ಲ ಹಾಕಿ ತೋರಿಸ್ತಾ ಇದ್ವಿ. ಅವರು ಕೂಡ ಇಷ್ಟಪಟ್ಟೆ ಹಾಕೊತಾ ಇದ್ರು. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಕೂಲಿಗೆ ಕಳಿಸ್ಬೇಕಲ್ವ, ಅದಕ್ಕೋಸ್ಕರ ಬೇಗ ಅವ್ರಿಗೆ ನೈಟ್ ಊಟ ತಿನ್ನಿಸ್ಬಿಟ್ಟು 9 o'clock 9:30ಗೆ ಮಲಗಿಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಇವಾಗ. ಅದಾದಮೇಲೆ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ನಾನು ಅವರಿಗೆ ಚಪಾತಿ ಮಾಡಿದ್ದೆ. ಬಾಕ್ಸ್ಗೂ ಕೂಡ ಚಪಾತಿ ರೋಲು ಮತ್ತು ಒಂದು ಸ್ವಲ್ಪ ಆ್ಯಪಲ್, ಸ್ವಲ್ಪ ಪನ್ನೀರನ್ನ ಬಾಕ್ಸ್ಗೆ ಹಾಕಿ ಕೊಟ್ಟಿದ್ದೆ. ಇವತ್ತು ಕೂಡ ಸೆಕೆಂಡ್ ಅಲ್ವಾ, ನಾವೇ ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ನಾವು ಈ ಕಡೆಯಿಂದ ಬಿಡ್ತೀವಿ ಸ್ಕೂಲಿಗೆ, ಆ ಕಡೆಯಿಂದ ವ್ಯಾನಲ್ಲಿ ಕರ್ಕೊಂಬರ್ತಾರೆ, ವ್ಯಾನ್ಗೆ ಹೇಳಿದ್ದೀವಿ. ಮಧ್ಯಾಹ್ನ ಮತ್ತೆ ವ್ಯಾನಲ್ಲಿ ಕರ್ಕೊಬಂದಾಗ ಮಕ್ಕಳು ಕೂಡ ಖುಷಿಯಿಂದ ಇದ್ದರು ನಾನು ನೋಡಿದ ತಕ್ಷಣ. ಅದಾದಮೇಲೆ ಅಣ್ಣ ಬ್ಯಾಗೆಲ್ಲ ಎತ್ಕೊ ಹೋಗೋಣ ಅಂತ ದಕ್ಷಿತ್ ಧನ್ವಿತ್ಗೆ ಹೇಳ್ತಾಯಿದ್ರು. ಅಳ್ತಾಯಿದ್ರಾ ಅಂತ ನಾನು ಕೇಳಿದೆ ಅವ್ರನ್ನ. ಇಲ್ಲ ಧನ್ವಿತ್ ಸ್ವಲ್ಪ ಅಳ್ತಾಯಿದ್ರು, ದಕ್ಷಿತ್ ಆರಾಮಾಗಿದ್ದರು ಅಂತ ಹೇಳಿದ್ರು.
ಧನ್ವಿತ್ ಸ್ವಲ್ಪ ನೆನ್ಕೊಂಡು ಅಳ್ತಿದ್ರಂತೆ. ಸ್ವಲ್ಪ ದಿನ ಅಡ್ಜಸ್ಟ್ ಆಗಲಿಕ್ಕೆ ಅವ್ರಿಗೂ ಟೈಮ್ ಬೇಕಲ್ಲ. ನನ್ನನ್ನಂತೂ ತುಂಬ ಹಚ್ಕೊಂಡಿದ್ರು. ಅದಕ್ಕೋಸ್ಕರ ಇವಾಗ ಕೋಪ ಕೂಡ ಬಂದಿದೆ, ಸ್ಕೂಲಿಗೆ ಕಳಿಸ್ಬಿಟ್ಟಿದ್ದಾಳೆ ಅಂದ್ಬಿಟ್ಟು ಏನೇನೋ ಸಮಾಧಾನ ಮಾಡ್ತಾಯಿದ್ದೀನಿ. ಬಾ ಮಗನೇ ಸಾರಿ ಅಂತ ಎಲ್ಲ. ಧನ್ವಿತ್ಗೆ ಸ್ವಲ್ಪ ಕೋಪ ಬರುತ್ತೆ, ದಕ್ಷಿತ್ಗೂ ಬರುತ್ತೆ. ಬಟ್ ಸ್ಕೂಲ್ಗೆ ಹೋಗ್ಲಿಕ್ಕೆ ಅವ್ರಿಗೆ ಅಡ್ಜಸ್ಟ್ ಆಗಿದೆ. ನೋಡಿ ಆರಾಮಾಗಿ ಅವರೇ ಲಂಚ್ ಬ್ಯಾಗ್ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾರೆ ಮನೆ ಹತ್ರ. ನಾನು ಇವಾಗ ಧನ್ವಿತ್ಗೆ ಎಷ್ಟು ನೈಸ್ ಮಾಡಿದ್ರು ಒಳಗಡೆ ಬರ್ತಿಲ್ಲ. ಜಮ್ಸ್ ಕೊಡ್ತೀನಿ ಬಾ ಮಗನೆ ಅಂತ ಕರೆದ್ರು ಬರ್ತಿಲ್ಲ. ಇವಾಗ ದಕ್ಷಿತ್ಗೆ ಡ್ರೆಸ್ ಚೇಂಜ್ ಮಾಡಿ ನಾನು ಜಮ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ಒಳಗಡೆ ಬಂದು ಬಾಕ್ಲ ಹತ್ರ ನಿಂತ್ಕೊಂಡಿದ್ದಾರೆ. ಒಳಗೆ ಎಷ್ಟು ಕರೆದ್ರೂ ಬರ್ತಾ ಇಲ್ಲ. ಇವಾಗ ನಗು ಬಂದುಬಿಡ್ತು ಜಮ್ಸ್ ನೋಡಿಸಿದ ತಕ್ಷಣ. ನೆಕ್ಸ್ಟ್ ಡೇ ಮತ್ತೆ ಸ್ಕೂಲಿಂದ ಬರಬೇಕಾದ್ರೆ ಶೂನ ಬ್ಯಾಗಲ್ಲಿಟ್ಟು ಕೊಟ್ಟು ಕಳಿಸಿದ್ರು. ಅವ್ರ ಮ್ಯಾಮ್ ಫೋನ್ ಮಾಡಿ ಹೇಳಿದರು ಶೂ ಕೊಟ್ಟಿದ್ದೀವಿ ಚೆಕ್ ಮಾಡಿ ಅಂದ್ಬಿಟ್ಟು. ಸರಿ ಆಯಿತು ಅಂತ ಹೇಳಿದೆ. ಬಂದು ಮನೆ ಹತ್ರ ಸೈಜ್ ಚೆಕ್ ಮಾಡ್ತಾಯಿದ್ದೆ ಆಗುತ್ತಾ ಇಲ್ವಾ ಅಂದ್ಬಿಟ್ಟು. ಶೂನು ಕೂಡ ತುಂಬ ಚೆನ್ನಾಗಿರೋದೇ ಕೊಟ್ಟಿದ್ದಾರೆ. ನನಗಂತೂ ಯೂನಿಫಾರ್ಮು ಶೂ ಎಲ್ಲ ತುಂಬ ಇಷ್ಟ ಆಯಿತು. 3 ಡೇಸಿಂದ ಈ ಲಾಗ್ನ ಸ್ವಲ್ಪ ಕ್ಲಿಪ್ಪಿಂಗ್ ತೆಗೆದಿಟ್ಕೊಂಡಿದೆ. ಲೈಫ್ ಲಾಂಗ್ ಯೂಟ್ಯೂಬಲ್ಲಿ ಇರುತ್ತೆ ಮತ್ತು ನನ್ನ ಮಕ್ಳಿಗೂ ಕೂಡ ದೊಡ್ಡವರಾದ್ಮೇಲೆ ತೋರಿಸ್ಬೋದು ಅಂದ್ಬಿಟ್ಟು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.